ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ದಾಳವನ್ನ ಉಳಿಸೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೀಗ ಸಾಹುಕಾರ್ ಮತ್ತೆ ದಾಳವನ್ನ ಉಳಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಕತ್ತರಿ ಹಾಕೋದಕ್ಕೆ ಸಿಎಂ ಆಪ್ತರಿಂದ ಪ್ರಯತ್ನಗಳಾಗ್ತಾ ಇದೆ, ಸ್ಕೆಚ್ಗಳನ್ನ ಕೂಡ ಹಾಕಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಬೆನ್ನಲ್ಲೇ ಮತ್ತೊಂದು ಪಟ್ಟನ್ನ ಹಿಡಿದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡದಿದ್ರೆ ಓಕೆ, ಡಿಸಿಎಂ ಸ್ಥಾನ ಆದ್ರೂ ಕೊಡಿ. ಡಿಕೆ ಶಿವಕುಮಾರ್ ಸರಿಸಮಾನವಾಗಿ ಮತ್ತೊಂದು ಹುದ್ದೆಯನ್ನ ಸೃಷ್ಟಿಸಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ದಾಳವನ್ನ ಉಳಿಸಿದ್ದಾರೆ ದಲಿತ ಸಚಿವರು. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಮುದಾಯವಾರು ಡಿಸಿಎಂ ಹುದ್ದೆ ಬೇಡಿಕೆ ಮತ್ತೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ರು ದಲಿತರು, ಆದ್ರೆ ಅದು ಸಿಗೋದಿಲ್ಲ ಅಂತ ಯಾವಾಗ ಗೊತ್ತಾಯ್ತು, ಇದೀಗ ಡಿಸಿಎಂ ಹುದ್ದೆ ಮೇಲೆ ಮತ್ತೆ ಕಣ್ಣನ್ನ ಹಾಕಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಲಾಗಿತ್ತು. ಸಾಕಷ್ಟು ಪ್ರಯತ್ನಗಳಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯತ್ನಗಳು ಕೂಡ ನಡೆದಿದ್ದಂತಹ ಸಂದರ್ಭದಲ್ಲಿ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಇದೀಗ ಮತ್ತೆ ಪಟ್ಟು ಹಿಡಿದಿದ್ದಾರೆ. ಹಿರಿಯ ಸಚಿವ ಮುನಿಯಪ್ಪ ಸತೀಶ್ ಜಾರಕಿಹೊಳಿ ಗೌಪ್ಯ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ದಲಿತ ಸಚಿವರಿಗೆ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡುವ ಕುರಿತು ಚರ್ಚೆಗಳಾಗ್ತಾ ಇದೆ. ದಲಿತ ಸಚಿವರಿಗೆ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತಹ ಕುರಿತು ಚರ್ಚೆ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಸಿಎಂ ಹುದ್ದೆ ಕುರಿತು ಮಾತುಕತೆ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಮತ್ತೊಂದು ದಾಳವನ್ನ ಉಳಿಸ್ತಾ ಇದ್ದಾರೆ. ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗ್ಲಿಲ್ಲ, ದಲಿತರಿಗೆ ಡಿಸಿಎಂ ಸ್ಥಾನ ಆದ್ರೂ ಸಿಗ್ಲಿ, ಮುನಿಯಪ್ಪ ಜೊತೆ ಚರ್ಚೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಡಿಸಿಎಂ ದಾಳವನ್ನ ಉಳಿಸಿದ್ದಾರೆ ಸಾಹುಕಾರ್. ಏನು ದಲಿತರಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಸಮುದಾಯದ ಸ್ವಾಮೀಜಿಗಳಿಂದ ಬೇಡಿಕೆ, ಸಮುದಾಯದ ಸ್ವಾಮೀಜಿಗಳ ಬೇಡಿಕೆಯಂತೆ ಡಿಸಿಎಂ ಪಟ್ಟಕ್ಕೆ ಸಚಿವರು ಲಾಬಿ ಮಾಡ್ತಾ ಇದ್ದಾರೆ ಅನ್ನೋ ಕುತೂಹಲ ಇದೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ ಅವರಿಗೆ ಡಿಸಿಎಂ ಸ್ಥಾನ ಸಿಗಲಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತೂ ಸಿಗಲಿಲ್ಲ, ಡಿಸಿಎಂ ಸ್ಥಾನವಾದ್ರೂ ಸಿಗಬೇಕು ಅಂತ ಸಚಿವರು ಪಟ್ಟು ಹಿಡಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾದ ಬೆನ್ನಲ್ಲೇ ಸಚಿವ ಮುನಿಯಪ್ಪರಿಂದ ಅಚ್ಚರಿಯ ನಡೆ ಮತ್ತು ಸ್ಟೇಟ್ಮೆಂಟ್. ಡಿಸಿಎಂ ಡಿಕೆ ಶಿವಕುಮಾರ್ ಅಂದ್ರೆ ಈಗ ಒಂದ್ ಕಡೆ ಡಿಸಿಎಂ, ಮತ್ತೊಂದು ಸಿಎಂ ಸ್ಥಾನ ದೊರೆತಿಲ್ಲ ದಲಿತರಿಗೆ. ಡಿಸಿಎಂ ಸ್ಥಾನಕ್ಕಾದ್ರೂ ಒಂದು ಬೇಡಿಕೆ ಇಡೋಣ, ಅದನ್ನಾದ್ರೂ ದಕ್ಕಿಸ್ಕೊಳ್ಳೋಣ ಅಂತ ಈಗ ದಲಿತ ಸಮುದಾಯದ ನಾಯಕರುಗಳು ಒಗ್ಗಟ್ಟಾಗ್ತಾ ಇದ್ದಾರಂತೆ. ಸಾಧ್ಯನಾ ಗೊತ್ತಿಲ್ಲ. ಆಮೇಲೆ ಇವರಿಗೆ ನಿಜಕ್ಕೂ ಈ ಒಂದು ಸ್ಥಾನದ ಮೇಲೆ ಆಸೆ ಅಥವಾ ಪಟ್ಟು ಹಿಡಿದಿದಾರ, ಸ್ಥಾನ ಬೇಕು ಅಂತಿದಾರಾ, ಅಥವಾ ಡಿಕೆ ಶಿವಕುಮಾರ್ ಅವ್ರನ್ನ ಕುಗ್ಗಿಸುವಂತಹ ಪ್ರಯತ್ನವ, ಮೆಂಟಲಿ ಅವ್ರನ್ನ ವೀಕ್ ಮಾಡುವಂಥದ್ದು, ಪೊಲಿಟಿಕಲಿ ಅದನ್ನ ವೀಕ್ ಮಾಡುವಂತಹ ವಿಚಾರ. ಡಿಸಿಎಂ ಪಟ್ಟು ಬೇಕು ಅಥವಾ ಡಿಸಿಎಂ ಸ್ಥಾನ ಬೇಕು ಅನ್ನುವಂತಹ ಕೂಗು ಇವತ್ತು ನೆನ್ನೆದಂತೂ ಅಲ್ವೇ ಅಲ್ಲ. ಕಳೆದ ಇವ್ರು ಯಾವಾಗ ಅಧಿಕಾರಕ್ಕೆ ಬಂದ್ರು ಆಗಿನಿಂದಲೂ ಕೂಗು ಕೇಳಿ ಬರ್ತಲೇ ಇತ್ತು. ಅಂದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಪೊಲಿಟಿಕಲಿ ವೀಕ್ ಮಾಡುವಂತಹ ಪ್ರಯತ್ನಗಳು, ಅವ್ರನ್ನ ಮೆಂಟಲಿ ವೀಕ್ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇತ್ತು. ಬಟ್ ಇದಕ್ಕೆ ಜಗ್ತಾರ ಬಗ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ. ಆಮೇಲೆ ಇವ್ರು ಪಟ್ಟು ಹಿಡಿದ್ರು ಅಂತ ಹೇಳಿ ಮತ್ತೊಂದು ಡಿಸಿಎಂ ಸ್ಥಾನವನ್ನ ಅಥವಾ ಅದರದ್ದೇ ಸ್ಥಾನವನ್ನ ತುಂಬುವಂತಹ ಬೇರೊಂದು ಆಯ್ಕೆಯನ್ನೇನಾದ್ರೂ ಇವ್ರ ಮುಂದೆ ಇಡ್ತಾರ ಅಂದ್ರೆ ಅದಕ್ಕೆ ಡಿಕೆ ಶಿವಕುಮಾರ್ ಅವ್ರು ಒಪ್ಕೊಳ್ತಾರಾ ಗೊತ್ತಿಲ್ಲ. ಮತ್ತೊಂದು ಡಿಸಿಎಂ ಸ್ಥಾನವನ್ನ ಮಾಡ್ಬೋದಾ ಅಂತ ಪ್ರಶ್ನೆ ಬಂದಾಗ ಹಿಂದೆ ಇಬ್ರು ಮೂವರು ಡಿಸಿಎಂ ಆಗಿದ್ದಾರೆ. ಬಟ್ ಇಲ್ಲಿ ಡಿಕೆ ಶಿವಕುಮಾರ್ ಅಂತಹ ಅವಕಾಶವನ್ನ ಅವರ ವಿರೋಧಿ ಬಣಕ್ ಮಾಡ್ಕೊಡ್ತಾರ, ಕುತೂಹಲ ಇದೆ. ಓಕೆ, ಡಿಕೆ ಶಿವಕುಮಾರ್ಗೆ ಪೈಪೋಟಿ ಕೊಡಬೇಕು ಅಂತ ಇದೀಗ ಸಿದ್ದು ಬಣ ಅಥವಾ ಡಿಕೆ ವಿರೋಧಿ ಬಣ ಒಂದೀಗ ಪಣ ತೊಟ್ಟು ನಿಂತಂಗೆ ಕಾಣಿಸ್ತಾ ಇದೆ. ಕುತೂಹಲ ಇರುವಂಥದ್ದು, ಪ್ರಶ್ನೆ ಇರುವಂಥದ್ದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಆಯಿತು. ಬಟ್ ಡೆಲ್ಲಿಗೆ ಹೋದ್ರು, ಮ್ಯಾರಥಾನ್ ಸಭೆಗಳನ್ನು ಮಾಡ್ಕೊಬಂದ್ರು, ಲೀಡರ್ಸ್ನ ಮೀಟ್ ಆದರು. ಬಟ್ ಯಾವುದು ಕೂಡ ಅದಕ್ಕೆ ರೆಸ್ಪಾನ್ಸ್ ಸಿಗಲಿಲ್ಲ. ಈಗೇನು ಮಾಡ್ತಾ ಇದ್ದಾರೆ, ಡಿಸಿಎಂ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಉಪಮುಖ್ಯಮಂತ್ರಿ ಸ್ಥಾನವನ್ನಾದರೂ ಕೊಡಿ ಅಂತ. ಅದು ಸಾಧ್ಯನಾ ಅಂತ ಬಂದಾಗ
ಡಿ ಕೆ ಶಿವಕುಮಾರ್ ಅವರು ಒಪ್ತಾರ ಅದಕ್ಕೆ? ಅಂದ್ರೆ ಈ ಹಿಂದೆ ಕೂಡ ಇದೇ ವಿಚಾರಗಳು ಕೂಡ ಚರ್ಚೆ ಆಗಿತ್ತು. ಒಂದು ಅವಾಗ ಇವ್ರ ಆರಂಭದಿಂದಲೂ ಇದೇ ಬರ್ತಾ ಇರೋದು. SC ST ಮುಸ್ಲಿಮರಿಗೂ ಬೇಕು DCM ಸ್ಥಾನ ಅಂತ ಹೇಳಿ ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿ ಮಾಡಿದ್ರು. DCM DK ಶಿವಕುಮಾರ್ ಅವರು ಈ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ, ಇದಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಕೂಡ ಹೇಳಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಬೇಕಾದ್ರೆ ಬಿಟ್ಕೊಡ್ತಾರೆ DCM ಸ್ಥಾನವನ್ನ. ಯಾವಾಗ CM ಸ್ಥಾನ ಅವ್ರು ಕೇಳ್ದಂತೆ ನಾನು ಮಾಡಿರೋ ಕೆಲಸ ಕೂಲಿ ಕೊಡಿ ಅಂತ ಕೇಳಿದಾಗ CM ಸ್ಥಾನವನ್ನು ಬಿಟ್ಕೊಟ್ರೆ ಧಾರಾಳವಾಗಿ KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತಾರೆ, DCM ಸ್ಥಾನವನ್ನು ಬಿಟ್ಕೊಡ್ತಾರೆ. CM ಸ್ಥಾನ ಬದಲಾವಣೆ ಮಾಡೋಕೆ ಹೈಕಮಾಂಡ್ ರೆಡಿ ಇದೆಯಾ, ಅಥವಾ ಈ ಒಂದು ಜಟಾಪಟಿಗೆ ಅಥವಾ ಈ ಚರ್ಚೆಗೆ ಅಗೇನ್ ಏನಾದರೂ ಬ್ರೇಕ್ ಹಾಕುತ್ತಾ ಅನ್ನುವಂಥದ್ದು ಒಂದು ಕುತೂಹಲ. ಆಮೇಲೆ ಹಿಂದೆ ಎಲ್ಲ ಇಬ್ರು ಮೂವರು DCM ಆಗೇ ಇಲ್ವಾ ಅಂದ್ರೆ ನಮ್ಮ ರಾಜ್ಯದೇ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಆದ್ರೆ ಪರಿಸ್ಥಿತಿ ಹಂಗಿದೆಯಾ? ಡಿ ಕೆ ಶಿವಕುಮಾರ್ ಅವರ ಸರಿಸಮಾನವಾದಂತಹ ಹುದ್ದೆಯನ್ನು ಸೃಷ್ಟಿ ಮಾಡೋಕೆ ಪಕ್ಷದಲ್ಲಿ ಬಿಡ್ತಾರಾ? ಹೈಕಮಾಂಡ್ಗೆ ಅಂದ್ರೆ ಹೈಕಮಾಂಡ್ ಅಂತಹ ಸಾಹಸಕ್ಕೆ ಅಥವಾ ಧೈರ್ಯಕ್ಕೆ ಕೈ ಹಾಕುತ್ತಾ ಪ್ರಶ್ನೆ ಇದೆ. ಕಾದ್ ನೋಡೋಣ. ಆಮೇಲೆ ಇದೊಂದು ರೀತಿ ಇಷ್ಟೇ, ಅವ್ರನ್ನ ವೀಕ್ ಮಾಡುವಂತಹ ಸ್ಟ್ರಾಟಜಿ ಅಂತ ಹೇಳ್ಬೋದು. ವೀಕ್ ಆಗ್ತಾರಾ ಅಥವಾ ಇವ್ರನ್ನೇ ವೀಕ್ ಮಾಡ್ತಾರಾ ಡಿ ಕೆ ಶಿವಕುಮಾರ್? ಮುಂದಿನ ದಿನದಲ್ಲಿ ನೋಡ್ತಾ ಹೋಗೋಣ.